ಕಾಲದ ಪುಣ್ಯ ಕ್ಷೇತ್ರ ರಾಮಾಪುರ ಗ್ರಾಮಸ್ಥರು ಶ್ರೀ ಗಂಗಮ್ಮ ದೇವಿ ಹಾಗೂ ಶ್ರೀ ಸತ್ಯಮ್ಮ ದೇವಿ ಹಾಗೂ ಶ್ರೀ ಚೌಡೇಶ್ವರಿ ದೇವಿ ಅಮ್ಮನವರ ಮೊದಲನೇ ವರ್ಷದ ವಾರ್ಷಿಕ ಮಹೋತ್ಸವ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಊರಿನ ಜನಸಾಮಾನ್ಯರು, ಭಕ್ತಾದಿಗಳು, ಪ್ರಮುಖರು, ಮುಖಂಡರು, ಹಿರಿಯರು, ಗ್ರಾಮದ ಯುವ ಮುಖಂಡರ ಸಂಘದ ವತಿಯಿಂದ, ಸುತ್ತಮುತ್ತಲ ಗ್ರಾಮಸ್ಥರು ಎಲ್ಲರ ಸಹಕಾರದಿಂದ ಹಾಗೂ ಸತ್ಯಮ್ಮ ದೇವರ ಪ್ರತಿಷ್ಠಾಪನೆ ಆಗಿದ್ದ ಈ ದಿನ ಕಾರ್ಯಕ್ರಮ 1ನೇ ವರ್ಷದ ವಿಶೇಷತೆ, ಪೂಜಾ ಕಾರ್ಯಕ್ರಮ ಹಾಗೂ ದೇವರಿಗೆ ವಿಶೇಷ ಅಲಂಕಾರ, ಅಭಿಷೇಕ ಪ್ರಸಾದ ವಿನಿಯೋಗ, ಬಂದಿರುವ ಎಲ್ಲ ಭಕ್ತಾದಿಗಳಿಗೂ ಫಲಹಾರ ವ್ಯವಸ್ಥೆ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಊರಿನ ಎಲ್ಲ ಯುವಕರ ಸಂಘದ ವತಿಯಿಂದ ಬಹಳ ಅದ್ದೂರಿಯಾಗಿ ಹಬ್ಬದ ವಾತಾವರಣದಂತೆ ಗ್ರಾಮದ ಮನೆ ಮನೆಯಲ್ಲಿ ಬಹಳ ವಿಜೃಂಭಣೆಯಿಂದ ಈ ದಿನ ಮೊದಲನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ಈ ಸಂದರ್ಭದಲ್ಲಿ ದೇವಸ್ಥಾನದ ಅರ್ಚಕರು ಮಾತನಾಡಿ, ರಾಮಾಪುರ ಗ್ರಾಮದಲ್ಲಿ ನೆಲೆಸಿರುವ ಸುಮಾರು ವರ್ಷಗಳಿಂದ ಭಕ್ತಾದಿಗಳಿಗೆ ಕೋರಿಕೆಗಳ ಪ್ರತಿಫಲ ಸಿಗಲಿರುವ ದೇವಸ್ಥಾನ. ಈ ದಿನ ಮೊದಲನೇ ವರ್ಷದ ಸತ್ಯಮ್ಮ ದೇವರ ವಿಶೇಷ ಪೂಜೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಪ್ರತಿ ಗ್ರಾಮಗಳ ಭಕ್ತಾದಿಗಳು ದೇವರ ಆಶೀರ್ವಾದ ಸದಾ ಸಿಗಲಿದೆ. ಈ ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರದಂದು ವಿಶೇಷ ಪೂಜಾ ಕಾರ್ಯಕ್ರಮಗಳು ಹಮ್ಮಿಕೊಂಡು ಎಲ್ಲಾ ಭಕ್ತರ ಕೋರಿಕೆಗಳಿಗೆ ಪ್ರತಿಫಲ ಸಿಗಲಿರುವ ದಿನ ಎಂದರೆ ತಪ್ಪಾಗಲಾರದು. ಈ ಸಂದರ್ಭದಲ್ಲಿ ರಾಮಾಪುರ ಗ್ರಾಮದ ಭಕ್ತರು ಮಾತನಾಡಿ, ಗ್ರಾಮದ ಭಕ್ತಾದಿಗಳ ಎಲ್ಲಾ ಸೇರಿ ಸತ್ಯಮ್ಮ ದೇವಸ್ಥಾನದಲ್ಲಿ ಮೊದಲನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಗ್ರಾಮದ ಎಲ್ಲಾ ಜನಸಾಮಾನ್ಯರ ವಿಶ್ವಾಸ ಪಡೆದು ಹಾಗೂ ಯುವಕರ ಸಂಘದ ವತಿಯಿಂದ ಕಾರ್ಯಕ್ರಮ ಯಶಸ್ಸು. ಈ ಸಂದರ್ಭದಲ್ಲಿ ಗ್ರಾಮದ ಭಕ್ತರು ಸಿ ಮಂಜುನಾಥ್ರವರು ಮಾತನಾಡಿ, ನಮ್ಮ ಗ್ರಾಮದ ದೇವಸ್ಥಾನ ಸತ್ಯಮ್ಮ ದೇವಸ್ಥಾನ ಅನಾದಿ ಕಾಲದಿಂದಲೂ ನೆಲೆಸಿರುವ ಭಕ್ತರ ಕೋರಿಕೆಗಳ ಮಹಿಮೆ ದೇವಸ್ಥಾನ ಪೂಜಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಊರಿನ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಎಲ್ಲಾ ಕುಟುಂಬಗಳ ನೆಮ್ಮದಿ, ಸುಖ, ಶಾಂತಿ ಜೀವನ ಇರಬೇಕು ಎಂಬ ಉದ್ದೇಶ. ಈ ಪೂಜೆಗೆ ಬರುವ ಎಲ್ಲಾ ಭಕ್ತರಿಗೂ ಪ್ರತಿಫಲ ಸಿಗಲಿದೆ ಹಾಗೂ ಕಾರ್ಯಕ್ರಮದಲ್ಲಿ ಪ್ರಸಾದ ವಿನಿಯೋಗ ಮಾಡಿರುವ ಹಾಗೂ ರಾಮಾಪುರ ರವಿಕುಮಾರ್ ಗ್ರಾಮದ ಶಾಮಿಯಾನ ಸೌಂಡ್ ಸಿಸ್ಟಮ್ ಮತ್ತು ಡೆಕೋರೇಷನ್ ಎಲ್ಲಾ ಭಕ್ತರಿಗೆ ಸಹಕರಿಸಿದ್ದಾರೆ ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲಾ ಭಕ್ತರಿಗೂ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಗೂ ರಾಮಾಪುರ ಗ್ರಾಮಸ್ಥರು ಹಾಗೂ ಯುವಕರ ಸಂಘದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ವ್ಯಕ್ತಪಡಿಸಿದರು. ಮನವಿನಲ್ಲಿ ಪಂಚಾಯತ್ ವ್ಯಾಪ್ತಿಗೆ ಸೇರಿರುವ ರಾಮಾಪುರ ಗ್ರಾಮದ ಭಕ್ತಾದಿಗಳೆಲ್ಲ ಸೇರಿ ಸತ್ಯಮ್ಮ ದೇವಸ್ಥಾನದಲ್ಲಿ ಮೊದಲನೇ ಅಂಗವಾಗಿ ವಾರ್ಷಿಕೋತ್ಸವವನ್ನು ಮಾಡಿರ್ತೇವೆ. ಸುತ್ತಮುತ್ತಲಿನ ಭಕ್ತಾದಿಗಳೆಲ್ಲ ಬಂದು ಪೂಜೆ ಅಲಂಕಾರ ಮಾಡಿ ಭಕ್ತಾದಿಗಳೆಲ್ಲ ತೀರ್ಥಪ್ರಸಾದ ತಿಳ್ಕೊಂಡು ಹೇಳುತ್ತೇವೆ. ಈ ಒಂದು ಸತ್ಯಮ್ಮ ದೇವರ ಒಂದು ವಾರ್ಷಿಕೋತ್ಸವ ಮೊದಲನೇ ವರ್ಷ ಮಾಡ್ತಾ ಇದ್ದಾರಲ್ಲ, ಎಲ್ಲ ಗ್ರಾಮಸ್ಥರಿಗೆ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಹಮ್ಮಿಕೊಂಡು ಯಾವ ರೀತಿ ವ್ಯವಸ್ಥೆ ಮಾಡ್ತಾ ಇದ್ದೀವಿ? ಎಲ್ಲ ನಾವು ರಾಮಪುರ ಗ್ರಾಮದಲ್ಲಿ ಎಲ್ಲರೂ ಸೇರಿ ಒಂದು ಯೂತ್ ಅನ್ನ ಮಾಡಿಕೊಂಡು ಆ ದೇವರಿಗೆ ಎಲ್ಲ ಕೃಪಾ ಕಟಾಕ್ಷನ್ನು ತೋರಿಸಿ ಸಂಘ ಮಾಡಿ ಅದಕ್ಕೆಲ್ಲ ಇಲ್ಲಿ ಊಟ ವ್ಯವಸ್ಥೆ ಮಾಡಿ ಭಕ್ತಾದಿಗಳೆಲ್ಲ ಪ್ರಸಾದ ಹಾಕಿರುತ್ತೆ. ಸರಿ ಸರ್, ನಮ್ಮ ಹೆಸರು ಸಿ ಮಂಜುನಾಥ್ ಅಂತ. ಈ ಸತ್ಯಮ್ಮ ದೇವಸ್ಥಾನ ಇದು ಅನಾದಿ ಕಾಲದಿಂದಲೂ ನಮ್ಮ ತಾತ ಮುತ್ತಾತವರ ಕಾಲದಿಂದಲೂ ದೇವಸ್ಥಾನ ಇದೆ. ಇದು ಹಳೆ ದೇವಸ್ಥಾನವಾಗಿ ಇತ್ತು. ಇಲ್ಲಿ ಬರೋರಿಗೆಲ್ರಿಗೂ ಎಲ್ಲ ಒಳ್ಳೇದಾಗ್ತಾ ಬಂತು. ಹಾಗಾಗ್ಲಿಂದ ನಾವು ಯುವ ಮುಖಂಡರೆಲ್ಲ ಸೇರಿಬಿಟ್ಟು ಊರಿನಲ್ಲಿ ಒಂದು ಸಂಘ ಮಾಡಿಕೊಂಡು ಅದನ್ನ ಒಂದು ದುಡ್ಡು ಇದು ಮಾಡಿಕೊಂಡು ನಾವು ದೇವಸ್ಥಾನ ಎಲ್ಲ ರೆಡಿ ಮಾಡಿ ಇವಾಗ ಎಲ್ರಿಗೂ ಒಳ್ಳೇದಾಗ್ತಾ ಇದೆ ಅಂತ ಹೇಳಿದ್ದಕ್ಕೆ ನಾವು ಇವಾಗ ವಾರ್ಷಿಕೋತ್ಸವವನ್ನು ಇದು ಮಾಡಿ ಹಮ್ಮಿಕೊಂಡು ಎಲ್ಲ ಮಾಡ್ತಾ ಇದ್ದೀವಿ ಸರ್. ಭಕ್ತ ಮಹಾಶಯರಲ್ಲಿ ವಿನಂತಿ, ಈ ಸತ್ಯಮ್ಮ ದೇವರ ದೇವಸ್ಥಾನವು ಮುನಗನಹಳ್ಳಿ ಪಂಚಾಯಿತಿ ರಾಮಪುರ ಗ್ರಾಮದಲ್ಲಿ ನೆಲೆಸಿರುತ್ತದೆ. ಇಂದಿಗೆ ಇದು
ಪ್ರಾರಂಭವಾಗಿ 1 ವರ್ಷವಾಗಿರುತ್ತದೆ. ಆದ್ದರಿಂದ ಇಂದು ವಿಶೇಷ ಪೂಜೆಯಾಗಿ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದ್ದು, ಬೆಳಗ್ಗಿನಿಂದ ಅಮ್ಮನವರಿಗೆ ಪಂಚಾಮೃತ ಅಭಿಷೇಕ ಮತ್ತು ವಿಶೇಷ ಪೂಜೆ ಮತ್ತು ಅಲಂಕಾರಗಳನ್ನು ಏರ್ಪಡಿಸಲಾಗಿದ್ದು, ಊರಿನ ರಾಮಪುರದ ಸಮಸ್ತ ಗ್ರಾಮಸ್ಥರು ಬಂದು ಈ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುತ್ತಾರೆ. ಇಂದಿಗೆ ಈ ಸತ್ಯಮ್ಮ ದೇವರ ಪ್ರಾಣ ಪ್ರತಿಷ್ಠಾಪನೆಯಾಗಿ ವರ್ಷ ಪೂರ್ತಿ ಆಗಿರುತ್ತದೆ. ಆದ್ದರಿಂದ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಇಂದು ಏರ್ಪಡಿಸಿರುತ್ತೇವೆ. ಈ ರಾಂಪುರ ಗ್ರಾಮದ ಸತ್ಯಮ್ಮ ದೇವರ ಒಂದು ಸತ್ಯಮ್ಮ ದೇವರ ಒಂದು ಪ್ರಯುಕ್ತ 1 ವರ್ಷ ಈಗ ಮಾಡ್ತಾ ಇದ್ರಲ್ಲ, ಈ ಒಂದು ದೇವರ ಒಂದು ಮಹಿಮೆ ಸಂಕಲ್ಪ ಈ ಒಂದು ಗ್ರಾಮಸ್ಥರಿಗೆ ಭಕ್ತರಿಗೆ ಯಾವ ರೀತಿ ಸಂಕಲ್ಪ ವ್ಯವಸ್ಥೆ ಆಗ್ತದೆ, ಅಂದ್ರೆ ಪ್ರತಿಫಲ ಯಾವ ರೀತಿ ಸಿಗುತ್ತದೆ, ದೇವರದ್ದು ಕೃಪೆ ಜನರಿಗೆಲ್ಲ ಒಳ್ಳೇದಾಗ್ತಾ ಇದೆ ಅಂತ ಹೇಳಿ ಇದು ಪ್ರತಿಷ್ಠಾಪನೆ ಮಾತಾಡಿ. ಇದು ಪ್ರತಿಷ್ಠಾಪನೆ ಆದ ಕಾರಣ ಸಮಸ್ತ ಗ್ರಾಮರಿಗೂ ಈ ಅಮ್ಮನವರ ಕೃಪಾ ಕಟಾಕ್ಷೆಯಿಂದ ಎಲ್ಲರಿಗೂ ಒಳ್ಳೆಯ ಅಭಿವೃದ್ಧಿ ಕಾರ್ಯಗಳಾಗಿದ್ದು ಎಲ್ಲರೂ ಸಂತೋಷದಿಂದ ಇರುತ್ತಾರೆ. ಮಹಾತಾಯಿಯ ಆಶೀರ್ವಾದದಿಂದ ಎಲ್ಲರೂ ಸಂತೋಷದಿಂದ ಆಯುರ್ವೇದಿಯಾಗಿ ಎಲ್ಲರೂ ಸಂತೋಷದಿಂದ ಇರುತ್ತಾರೆ ಎಂದು ಹೇಳಲು ನಾವು ಬಯಸುತ್ತೇವೆ. ಈಗಾಗಲೇ ಈ ಒಂದು ರಾಂಪುರ ಗ್ರಾಮಸ್ಥರ ಭಕ್ತಾದಿಗಳಾಗಲಿ ಸುತ್ತಮುತ್ತ ಗ್ರಾಮಸ್ಥರ ಒಂದು ಭಕ್ತಾದಿಗಳಿಗೆ ಈ ದೇವರ ಒಂದು ಸಂಕಲ್ಪ ಯಾವ ರೀತಿ ಒಂದು ಅವರಿಗೆ ಪ್ರತಿಫಲ ಸಿಕ್ಕಿದೆ. ಈ ದೇವಸ್ಥಾನಕ್ಕೆ ಬರುವಂತಹ ಭಕ್ತಾದಿಗಳು ಪ್ರತಿ ಮಂಗಳವಾರ ಹಾಗೂ ಶುಕ್ರವಾರದಂದು ಬಂದು ಅವರ ಕಾರ್ಯಕ್ರಮಗಳು ನೆರವೇರಿಸುವ ಪ್ರಯುಕ್ತ ಅಮ್ಮನವರಿಗೆ ವಿಶೇಷ ಪೂಜೆ ಮತ್ತು ಕಾರ್ಯಕ್ರಮಗಳನ್ನು ನೆರವೇರಿಸಿ ಅವರು ತಾವು ಮನಸ್ಸಲ್ಲಿ ಅನ್ಕೊಂಡ ಕೋರಿಕೆಗಳನ್ನು ತೀರಿಸಿ ಪ್ರತಿ ಶುಕ್ರವಾರದಂದು ಬಂದು ಅಮ್ಮನವರಿಗೆ ಅವರ ಕೋರಿಕೆಗಳನ್ನು ತೀರಿಸಿಕೊಂಡು ಹೋಗ್ತಾ ಇರ್ತಾರೆ ಈ ದೇವಸ್ಥಾನದಲ್ಲಿ. తీర్థమి ಗುಂಡೆ ತೊಟ್ಟ ಪ್ರದಕ್ಷಿಣಿಸ್ಕೊಂಡ್ರೆ ಸಾಲು ಜಾಗ ಸಾಲಿಲ್ಲ. ತೀರ್ಥ ಕೊಡ್ತಾರ ಬಾಯಿಲೆ ಮಾ ಬಣ್ಣಾರ ಬಣ್ಣಾರ